ಒಮ್ಮೆ ಕಲ್ಪಿಸ್ಕೊಳ್ಳಿ, ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇ ತೆಗೆಸಿದಾಗ ವೈದ್ಯರು ಆ ರಿಪೋರ್ಟ್ ನೋಡಿ, ಇಲ್ಲಿದೆ ನೋಡಿ ನಿಮ್ಮ ಸಮಸ್ಯೆ ಅಂತ ಹೇಳಿದ್ರೆ. ಅಂದ್ರೆ ನಿಮ್ಮ ಮೂಳೆ ಮುರಿದಿರೋದಕ್ಕೆ ಕಾರಣ ನೀವು ಅತಿಯಾದ ಪ್ರಾಮಾಣಿಕರು ಮತ್ತೆ ಇಂಗ್ಲಿಷ್ ಅಕ್ಷರ ಎಂನಿಂದ ಶುರುವಾಗೋ ಜನರಿಂದ ನೀವು ದೂರ ಇರಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ? ಖಂಡಿತ ಕೇಳೋಕೆ ತುಂಬಾನೇ ವಿಚಿತ್ರ ಅನ್ಸುತ್ತೆ, ಮತ್ತೆ ಸ್ವಲ್ಪ ಅಸಂಬದ್ಧ ಕೂಡ. ಹೌದಲ್ವಾ? ಆದರೆ ಮನುಷ್ಯನ ಮನಸ್ಸು, ಭವಿಷ್ಯ ಮತ್ತೆ ಅದೃಷ್ಟದ ವಿಚಾರಕ್ಕೆ ಬಂದಾಗ ನಾವು ಹುಡುಕೋದು ಇಂಥವುದೇ ಒಂದು ಎಕ್ಸ್ರೇ ರಿಪೋರ್ಟನ್ನೇ. ನಿಜ. ಇದು ವಿಚಿತ್ರ ಅನ್ಸಿದ್ರೂ ಅದೇ ಸತ್ಯ. ನಮ್ಗೆ ಫಿಸಿಕಲ್ ಗಾಯಗಳಿಗೆ ಎಕ್ಸ್ರೇ ಇರೋ ಹಾಗೆ ನಮ್ಮ ಮಾನಸಿಕ ಗೊಂದಲಗಳಿಗೆ ಅಥವಾ ಅನಿಶ್ಚಿತ ಭವಿಷ್ಯಕ್ಕೆ ಒಂದು ಸ್ಪಷ್ಟವಾದ ರೋಗ ನಿರ್ಣಯ ಬೇಕಿರುತ್ತೆ. ಕರೆಕ್ಟ್. ಬದುಕು ಬಹಳ ಮಸುಕಾಗಿದೆ ಅಲ್ವಾ? ಸೊ ಯಾವುದಾದ್ರ ಒಂದು ಚೌಕಟ್ಟಿನೊಳಗೆ ನಮ್ಮ ಕಷ್ಟಗಳನ್ನ ಕೂರ್ಸಿ ನೋಡೋಕೆ ನಾವು ಸದಾ ಹಂಬಲಿಸ್ತೀವಿ. ನಿಖರವಾಗಿ. ಮತ್ತೆ ಇದೇ ಕಾರಣಕ್ಕೆ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮೂಲವಸ್ತು ನಮ್ಮ ಗಮನ ಸೆಳೆಯುತ್ತೆ. ಸೊ ನಮ್ಮ ಮುಂದಿರುವ ದಾಖಲೆಯ ಹೆಸರು ಸಿಂಹರಾಶಿಯವರ ಭವಿಷ್ಯ, 5 ದಿನಗಳ ಅದೃಷ್ಟ ಮತ್ತು ದೈವಿಕ ಕೃಪೆ. ಓಹೋ, ಇದೊಂದು ಜ್ಯೋತಿಷ್ಯದ ತುಣುಕು. ಹೌದು, ಆದರೆ ನಾವಿದರಲ್ಲಿ ಕೇವಲ ಗ್ರಹಗಳ ಚಲನೆ ಅಥವಾ ಭವಿಷ್ಯವಾಣಿನ ಹುಡುಕೋ ಕೆಲಸ ಮಾಡ್ತಾ ಇಲ್ಲ. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಈ ದಾಖಲೆಯ ಪದರಗಳನ್ನು ಬಿಡಿಸ್ತಾ ಹೋದ್ರೆ ಇದರೊಳಗೆ ಅಡಗಿರುವ ಮಾನವ ಮನೋವಿಜ್ಞಾನ, ನಡವಳಿಕೆಯ ಸೂಕ್ಷ್ಮಗಳು ಮತ್ತೆ ಮುಖ್ಯವಾಗಿ ಸಿಂಹರಾಶಿಯವರ ವ್ಯಕ್ತಿತ್ವದ ಒಂದು ಅದ್ಭುತ ಚಿತ್ರಣ ನಮಗೆ ಸಿಗುತ್ತೆ. ಖಂಡಿತ. ಮತ್ತು ಇದೇ ಇದರ ಅತ್ಯಂತ ಆಸಕ್ತಿದಾಯಕ ಭಾಗ ಅಂತ ನನಗನ್ಸುತ್ತೆ. ಜ್ಯೋತಿಷ್ಯನ ಕೇವಲ ಕಣ್ಮುಚ್ಚಿ ನಂಬೋದು ಅಥವಾ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡೋ ಬದಲು ಅದನ್ನೊಂದು ಸಾಂಸ್ಕೃತಿಕ ಮತ್ತು ಮಾನಸಿಕ ಸಾಧನವಾಗಿ ನೋಡಿದಾಗ ನಮಗೆ ಹೊಸ ಹೊಳಹುಗಳು ಸಿಗುತ್ತೆ. ನಿಜ. ಈ ದಾಖಲೆ ಜನರಿಗೆ ಭರವಸೆ, ಮಾನಸಿಕ ನೆಮ್ಮದಿ ಮತ್ತೆ ಲೈಫ್ನ ಕಷ್ಟಗಳನ್ನ ಎದುರಿಸೋಕೆ ಒಂದು ಆಂತರಿಕ ಶಕ್ತಿನ ಹೇಗೆ ಕೊಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಹಾಗಾದ್ರೆ ಆ 5 ದಿನಗಳ ಅದೃಷ್ಟದ ಬಗ್ಗೆ ಮಾತಾಡೋ ಮುನ್ನ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಸಿಂಹರಾಶಿಯವರ ಕ್ಯಾರೆಕ್ಟರ್ ಬಗ್ಗೆ. ಎಕ್ಸಾಕ್ಟ್ಲಿ. ದಾಖಲೆಯ ಪ್ರಕಾರ ಸಿಂಹರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ. ಇವರು ಹುಟ್ಟು ನಾಯಕರು, ಅಪಾರ ಧೈರ್ಯ ಮತ್ತೆ ಬುದ್ಧಿವಂತಿಕೆ ಇರೋರು ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ನನ್ನ ತಲೆಗೆ ಹುಳ್ಳಬಿಡೋ ಒಂದು ತಾಂತ್ರಿಕ ವಿಚಾರ ಇದೆ. ಅದೇನಪ್ಪ ಅಂದ್ರೆ, ಈ ರಾಶಿಯಲ್ಲಿ ಮಖ ನಕ್ಷತ್ರದ 4 ಪಾದಗಳು, ಪುಬ್ಬ ನಕ್ಷತ್ರದ 4 ಪಾದಗಳು ಮತ್ತೆ ಉತ್ತರ ನಕ್ಷತ್ರದ 1 ಪಾದ, ಒಟ್ಟು 9 ಪಾದಗಳು ಬರ್ತವೆ ಅಂತ ಹೇಳಿದ್ದಾರೆ. ಇವೆಲ್ಲ ಕೇವಲ ಪ್ರಾಚೀನ ಗಣಿತದ ಲೆಕ್ಕಾಚಾರಗಳಾ? ಅಂದ್ರೆ ಕೇವಲ ಲೆಕ್ಕಾಚಾರ ಅಲ್ಲ. ಅಥವಾ ಈ ಪಾದಗಳಿಗೂ ವ್ಯಕ್ತಿತ್ವಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಇದು ಬರೀ ಮ್ಯಾಥ್ಸ್ ಅಲ್ಲ, ಇದೊಂದು ರೀತಿಯ ಮಾನಸಿಕ ಕೋಆರ್ಡಿನೇಟ್ಸ್ ಅಥವಾ ನಿರ್ದೇಶಾಂಕಗಳು ಇದ್ದ ಹಾಗೆ. 1 ಪಾದ ಅಂದ್ರೆ 1 ನಕ್ಷತ್ರದ ಕಾಲುಭಾಗ. ಓಕೆ. ಸಿಂಹರಾಶಿ ಈ ನಿರ್ದಿಷ್ಟ ನಕ್ಷತ್ರಗಳ ಸಂಯೋಜನೆಯಿಂದ ರೂಪುಗೊಂಡಿದೆ ಅಂತ ಪ್ರಾಚೀನರು ನಂಬಿದ್ರು. ಆ ಮಖ ನಕ್ಷತ್ರ ಪರಂಪರೆ, ಗಾಂಭೀರ್ಯ ಮತ್ತೆ ರಾಜಮನೆತನದ ಗುಣಗಳನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಪುಬ್ಬ ನಕ್ಷತ್ರ ಸೃಜನಶೀಲತೆ ಮತ್ತೆ ವಿಶ್ರಾಂತಿನ ಸೂಚಿಸುತ್ತೆ. ಇನ್ನು ಉತ್ತರ ನಕ್ಷತ್ರದ ಆ 1 ಪಾದ ಅಧಿಕಾರ ಮತ್ತು ಜವಾಬ್ದಾರಿಯ ಸಂಕೇತ. ಓಹೋ, ಅಂದ್ರೆ ಈ 3 ವಿಭಿನ್ನ ಗುಣಗಳನ್ನ ಒಂದು ನಿರ್ದಿಷ್ಟ ರೇಷಿಯೋದಲ್ಲಿ ಬೆರೆಸಿದಾಗ ಹೌದು, ಆ ಸಿಗುವ ರೆಸಿಪಿಯೇ ಸಿಂಹರಾಶಿಯ ವ್ಯಕ್ತಿತ್ವ. ಈ ಸಂಯೋಜನೆಯೇ ಅವರಿಗೆ ಆ ಸ್ವಾಭಾವಿಕ ಲೀಡರ್ಶಿಪ್ ಕ್ವಾಲಿಟಿನ ತಂದ್ಕೊಡೋದು. ವಾವ್! ಅಂದ್ರೆ ಇದೊಂದು ರೀತಿಯ ಪರ್ಸನಾಲಿಟಿ ಪ್ರೊಫೈಲಿಂಗ್ ಇದ್ದಾಗೆ. ಎಕ್ಸಾಕ್ಟ್ಲಿ. ಆದರೆ ಈ ದಾಖಲೆಯಲ್ಲಿ ನನಗೆ ತುಂಬಾನೇ ಆಪ್ತವಾದ ಮತ್ತೆ ಸ್ವಲ್ಪ ದುಃಖಕರವಾದ ವಿಚಾರ ಏನಂದ್ರೆ, ಇವರು ತಮ್ಮ ಕುಟುಂಬಕ್ಕಾಗಿ ಮಾಡೋ ತ್ಯಾಗ. ಹೌದು, ಅದನ್ನ ಬಹಳ ಎಮೋಷನಲ್ ಆಗಿ ವಿವರಿಸಿದ್ದಾರೆ. ನಿಜ. ತಾವು ಎಷ್ಟೇ ಕಷ್ಟದಲ್ಲಿದ್ರೂ ತಮ್ಮ ಪರ್ಸನಲ್ ಕಂಫರ್ಟ್ನ ಬದಿಗಿಟ್ಟು ಇತರರಿಗಾಗಿ ಶ್ರಮಿಸ್ತಾರೆ ಅಂತ ಇದೆ. ಮತ್ತೆ ಪ್ರಾಮಾಣಿಕತೆಗೆ ಅತಿಯಾದ ಬೆಲೆ ಕೊಡ್ತಾರೆ. ಯಾರಾದ್ರೂ ಮೋಸ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ದಾಖಲೆಯಲ್ಲಿ ಒಂದು ಅದ್ಭುತ ಉದಾಹರಣೆ ಇದೆ. ಅದೇ ಒಡೆದ ಕನ್ನಡಿ. ಆ ಬ್ರೋಕನ್ ಮಿರರ್ ಕಾನ್ಸೆಪ್ಟ್. ಹೌದು, ಕನ್ನಡಿ ಒಮ್ಮೆ ಒಡೆದ್ರೆ ಮತ್ತೆ ಹೇಗೆ ಅಂಟ್ಕೊಳ್ವೋ ಹಾಗೆಯೇ ಇವರ ಮನಸ್ಸು ಆ ಗಾಯನ ಮರೆಯೋದಿಲ್ಲ ಅಂತ ಹೇಳಲಾಗಿದೆ. ಆ ಒಡೆದ ಕನ್ನಡಿಯ ರೂಪಕ ಅವರ ಸ್ವಾಭಿಮಾನ ಮತ್ತೆ ನಂಬಿಕೆಯ ಆಳನ್ನ ಬಹಳ ನಿಖರವಾಗಿ ಹಿಡಿದಿಡುತ್ತೆ. ಒಮ್ಮೆ ಟ್ರಸ್ಟ್ ಬ್ರೇಕ್ ಆದ್ರೆ ಅವರು ಆ ವ್ಯಕ್ತಿನ ಕ್ಷಮಿಸಬಹುದು, ಆದ್ರೆ ಮೊದಲಿನ ಸ್ಥಾನನ ಎಂದಿಗೂ ಕೊಡೋದಿಲ್ಲ. ನನಗಂತೂ ಈ ವಿವರಣೆ ಕೇಳಿದಾಗ ನಮ್ಮ ಮಾಡರ್ನ್ ಟೆಕ್ನಾಲಜಿ ಹೋಲಿಕೆ ನೆನಪಾಗುತ್ತೆ. ಸಿಂಹರಾಶಿಯವರ ಈ ನಂಬಿಕೆ ಒಂಥರ ಬ್ಲಾಕ್ ಚೈನ್ನಲ್ಲಿರೋ ಸ್ಮಾರ್ಟ್ ಕಾಂಟ್ರಾಕ್ಟ್ ಇದ್ದಾಗೆ. ಸ್ಮಾರ್ಟ್ ಕಾಂಟ್ರಾಕ್ಟ್? ಹೌದು. ಒಮ್ಮೆ ನೀವು ರೂಲ್ಸ್ ಮುರಿದ್ರೆ ಆ ಒಪ್ಪಂದ ತಾನಾಗೇ ಕ್ಯಾನ್ಸಲ್ ಆಗೋಗುತ್ತೆ.
ಅದನ್ನ ಮತ್ತೆ ರಿವರ್ಸ್ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಅವರ ಪ್ರಾಮಾಣಿಕತೆಯ ಕೋಡಿಂಗ್ ಅಷ್ಟು ಕಟ್ಟುನಿಟ್ಟಾಗಿರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಅನಾಲಜಿ ಇದು. ಸಿಂಹರಾಶಿಯವರನ್ನ ನೋಡಿದ್ರೆ ನನಗೆ ಆ ಸರ್ಕಸ್ನಲ್ಲಿರೋ ಸಿಂಹ ಕೂಡ ನೆನಪಾಗುತ್ತೆ. ಓ, ಸರ್ಕಸ್ ಸಿಂಹನ? ಅದೇಗೆ? ಅಂದ್ರೆ ನೋಡೋಕೆ ಗಾಂಭೀರ್ಯ, ದರ್ಪ ಎಲ್ಲ ಇರುತ್ತೆ. ಆದ್ರೆ ಒಳಗಡೆ ಅವರು ತಮ್ಮ ಫ್ಯಾಮಿಲಿಗಾಗಿ, ಆ ಪ್ರೈಡ್ಗಾಗಿ ನಿರಂತರವಾಗಿ ಕಷ್ಟಪಡ್ತಾ ಇರ್ತಾರೆ. ಆದ್ರೆ ಇಲ್ಲೇ ನನ್ನದೊಂದು ಪ್ರಶ್ನೆ ಇದೆ. ಕೇಳಿ. ಇಷ್ಟೊಂದು ಕಟ್ಟುನಿಟ್ಟಿನ ಪ್ರಾಮಾಣಿಕತೆ ಮತ್ತೆ ಕುಟುಂಬದ ಮೇಲಿನ ಕುರುಡು ಪ್ರೀತಿ ಇವೇ ಇವರನ್ನ ಸುಲಭವಾಗಿ ವಂಚನೆಗೆ ಗುರಿಯಾಗುವಂತೆ ಮಾಡುತ್ತಲ್ವಾ? ಇದು ಅವರ ದೌರ್ಬಲ್ಯವೂ ಹೌದಲ್ವಾ ಅಂತ. ಉತ್ತಮವಾದ ವಿಶ್ಲೇಷಣೆ. ಹೌದು, ಹೊರಗಡೆಯಿಂದ ನೋಡಿದ್ರೆ ಇದು ದೌರ್ಬಲ್ಯವಾಗಿ ಕಾಣಬಹುದು. ಆದ್ರೆ ಸ್ವಲ್ಪ ಸೈಕಲಾಜಿಕಲ್ ಆಗಿ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಸತತವಾಗಿ ಮೋಸ ಹೋಗ್ತಾ ಇದ್ದಾಗ, ನಾನು ದಡ್ಡ, ಅದಕ್ಕೆ ಮೋಸ ಹೋದೆ ಅನ್ಕೊಂಡ್ರೆ ಅದು ಮಾನಸಿಕವಾಗಿ ಕುಗ್ಗಿಸುತ್ತೆ. ಖಂಡಿತ. ಆದ್ರೆ ಈ ರೀತಿಯ ಜ್ಯೋತಿಷ್ಯದ ವಿವರಣೆ ಅವರಿಗೆ ತಮ್ಮ ಕಷ್ಟಗಳಿಗೆ ಒಂದು ಉದಾತ್ತವಾದ ಅರ್ಥನ ಕಲ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಓಹೋ. ನಾನು ಕಷ್ಟಪಡ್ತಾ ಇರೋದು ನನ್ನ ದಡ್ಡತನದಿಂದ ಅಲ್ಲ, ಬದಲಾಗಿ ನನ್ನಲ್ಲಿರೋ ಅಪಾರ ಪ್ರಾಮಾಣಿಕತೆ ಮತ್ತೆ ಒಳ್ಳೆಯತನದಿಂದ ಅಂತ ನಂಬುದು ಒಂದು ಅತ್ಯದ್ಭುತವಾದ ಮಾನಸಿಕ ರಕ್ಷಾ ಕವಚ. ವಾವ್. ಇದು ಅವರ ಸ್ವಾಭಿಮಾನ ಮುರಿಯದಂತೆ ಕಾಪಾಡುತ್ತೆ ಮತ್ತೆ ಮತ್ತೆ ಎದ್ದು ನಿಲ್ಲೋಕೆ ಶಕ್ತಿ ಕೊಡುತ್ತೆ. ಅಂದ್ರೆ ತಮ್ಮ ನೋವಿಗೆ ಒಂದು ಮೀನಿಂಗ್ನ ಕಂಡುಕೊಳ್ಳುವ ಪ್ರಕ್ರಿಯೆ ಇದು. ಅದ್ಭುತ. ಸರಿ, ಸತತವಾಗಿ ತ್ಯಾಗ ಮಾಡ್ತಾ ಮೋಸ ಹೋಗ್ತಾ ಇದ್ರೆ ಇದ್ರ ಪ್ರತಿಫಲ ಯಾವಾಗ ಸಿಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಲ್ವಾ ಆ 5 ದಿನಗಳ ಟೈಮ್ಲೈನ್ ಕೊಟ್ಟಿರೋದು? ಎಕ್ಸಾಕ್ಟ್ಲಿ. ಇದಕ್ಕಾಗಿಯೇ ಮೂಲ ದಾಖಲೆಯಲ್ಲಿ ಆ ಬಹುನಿರೀಕ್ಷಿತ 5 ದಿನಗಳ ಅದೃಷ್ಟದ ಪ್ರಸ್ತಾಪ ಬರುತ್ತೆ ಅಂತ ಕಾಣುತ್ತೆ. ಈ 5 ದಿನಗಳಲ್ಲಿ ಸತತವಾಗಿ 3 ದೊಡ್ಡ ಒಳ್ಳೆಯ ಸುದ್ದಿಗಳು ಬರುವ ಅವಕಾಶ ಇದೆ ಅಂತ ಹೇಳಲಾಗಿದೆ. ಹೌದು, ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ, ಬಹಳ ದಿನಗಳಿಂದ ನಿಂತೋಗಿದ್ದ ಕೆಲಸಗಳು ಶುರುವಾಗುತ್ತೆ, ಮತ್ತೆ ಸಾಲದ ಹೊರೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಉದ್ಯೋಗಿಗಳಿಗೆ ಬಹುನಿರೀಕ್ಷಿತ ಸಂಬಳ ಹೆಚ್ಚಳ ಮತ್ತೆ ಪ್ರಮೋಷನ್ ಸಿಗುವ ಸೂಚನೆಗಳಿವೆ ಅಂತ ದಾಖಲೆ ಬಹಳ ಆಶಾದಾಯಕವಾಗಿ ಹೇಳುತ್ತೆ. ನಿಜ. ಇಲ್ಲಿ ಗಮನಿಸಬೇಕಾದ್ದೇನೆಂದ್ರೆ ಕೇವಲ 5 ದಿನಗಳ ಕಾಲಮಿತಿನ ನೀಡಿರೋದು. ಖಂಡಿತ. ಮನುಷ್ಯನಿಗೆ ಅನಂತ ಕಾಲದವರೆಗೆ ಕಾಯೋದು ಅಂದ್ರೇನೆ ಬೇಸರ. ಕೇವಲ 5 ದಿನ ಅನ್ನೋ ಸಣ್ಣ ಟೈಮ್ ಲೈನ್ ಮನಸ್ಸಲ್ಲಿ ಒಂದು ಬಗೆಯ ಅರ್ಜೆನ್ಸಿ ಮತ್ತೆ ಎಕ್ಸೈಟ್ಮೆಂಟ್ನ ಸೃಷ್ಟಿ ಮಾಡುತ್ತೆ. ಹೌದು. ಆದ್ರೆ ಇಲ್ಲಿ ಕಥೆ ಒಂದು ರೋಚಕ ತಿರು ಪಡೆಯುತ್ತೆ ನೋಡಿ. ಅದೇನು? ಆ ಒಳ್ಳೆಯ ಸುದ್ದಿಗಳ ಜೊತೆಗೆ ಒಬ್ಬ ಮಹಿಳೆಯಿಂದ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಬರುತ್ತೆ ಅಂತ ದಾಖಲೆ ಹೇಳುತ್ತೆ. ಆ ಮಹಿಳೆ ಪರಿಚಯ ಇರೋರಾಗಿರ್ಬೋದು ಅಥವಾ ಸಂಪೂರ್ಣ ಹೊಸಬರಾಗಿರ್ಬೋದು. ಓಕೆ. ಸಾಮಾನ್ಯವಾಗಿ ನಾವು ಏನನ್ಕೋತೀವಿ, ಫ್ಯೂಚರ್ನಲ್ಲಿ ಬರ್ಲಿರೋ ಸಂಗಾತಿ ಅಥವಾ ಆಫೀಸ್ನಲ್ಲಿ ಹೆಲ್ಪ್ ಮಾಡೋ ಯಾವುದೋ ಮಹಿಳಾ ಅಧಿಕಾರಿ ಇರ್ಬೋದು ಅಂತ. ಸಹಜವಾಗಿ ಹಾಗೆ ಅನ್ಸುತ್ತೆ. ಆದ್ರೆ ದಾಖಲೆಯ ಅಚ್ಚರಿಯ ಅಂಶ ಏನಂದ್ರೆ ಆ ನಿಗೂಢ ಮಹಿಳೆ ಬೇರಾರೂ ಅಲ್ಲ, ಸಾಕ್ಷಾತ್ ದುರ್ಗಾಮಾತೆ. ವಾವ್. ಹೌದು, ದುರ್ಗಾದೇವಿಯ ಆಶೀರ್ವಾದದಿಂದ ಈ 5 ದಿನಗಳಲ್ಲಿ ಶತ್ರುಗಳು ನಾಶವಾಗ್ತಾರೆ ಅಂತ ಬರೆಯಲಾಗಿದೆ. ಇದು ಪ್ರಾಚೀನ ಪಠ್ಯಗರ ಒಂದು ವಿಶಿಷ್ಟವಾದ ಕಥನ ಶೈಲಿ. ಅಂದ್ರೆ ಮೊದಲು ಲೌಕಿಕ ನಿರೀಕ್ಷೆಗಳನ್ನ ಹುಟ್ಟುಹಾಕಿ ಆಮೇಲೆ ಅದನ್ನ ದೈವಿಕತೆಯ ಕಡೆಗೆ ತಿರುಗಿಸೋದು. ಕರೆಕ್ಟ್. ಆದ್ರೆ ಇದ್ರ ಹಿಂದಿರೋ ಲಾಜಿಕ್ ಗಮನಿಸಿ. ಶತ್ರುಗಳ ನಾಶ ಅಂದ್ರೆ ಕತ್ತಿ ಹಿಡಿದು ಯುದ್ಧ ಮಾಡುದಲ್ಲ. ದುರ್ಗಾಮಾತೆ ಅನ್ನೋದು ಶಕ್ತಿ, ಧೈರ್ಯ ಮತ್ತೆ ನಿರ್ಭಯತೆಯ ಸಂಕೇತ. ಆ ದೈವಿಕ ಶಕ್ತಿಯ ಸ್ಮರಣೆಯಿಂದ ಸಿಂಹರಾಶಿಯವರ ಮನಸ್ಸಲ್ಲಿರೋ ಆತಂಕಗಳೆಲ್ಲ ನಿವಾರಣೆಯಾಗಿ ಒಂದು ಹೊಸ ಕಾನ್ಫಿಡೆನ್ಸ್ ಮೂಡುತ್ತೆ ಅನ್ನೋದೇ ಇದರ ಒಳರ್ಥ. ಹೌದು. ಆದ್ರೆ ದೈವಿಕ ಮಹಿಳೆಯ ಜೊತೆಗೆ ಈ ದಾಖಲೆ ಬಹಳ ಜಾಣತನದಿಂದ ನಮ್ಮ ಮನೆಯಲ್ಲಿರೋ ಮಹಿಳೆಯರನ್ನೂ ಈ ಪಿಕ್ಚರೊಳಗೆ ತರುತ್ತೆ. ಅದು ಹೇಗೆ? ಯಾವುದೇ ಹೊಸ ಕೆಲಸ ಶುರು ಮಾಡೋ ಮುನ್ನ ಮನೆಯಲ್ಲಿನ ಮಹಿಳೆಯರ ಅಂದ್ರೆ ತಾಯಿ, ಅಕ್ಕ, ತಂಗಿ ಅಥವಾ ಹೆಂಡತಿಯ ಸಲಹೆ ಮತ್ತೆ ಆಶೀರ್ವಾದ ಪಡೀಲೇಬೇಕು ಅನ್ನೋ ಕಟ್ಟುನಿಟ್ಟಿನ ನಿಯಮ ವಿಧಿಸುತ್ತೆ. ಓಹೋ. ಇದೇನಿದು, ಒಂದೆಡೆ ದೇವಸ್ಥಾನದ ದೇವಿಯ ಕಡೆಗೆ ಬೆರಳು ಮಾಡಿ ಮರುಕ್ಷಣವೇ ಮನೆಯ ಅಡಿಗೆ ಮನೆಯಲ್ಲಿರೋ ಮಹಿಳೆಯರ ಬಳಿ ಕಳಿಸ್ತಾ ಇದ್ದಾರಲ್ಲ. ಇದು ಬಹಳ ಸುಂದರವಾದ ಮತ್ತು ಪ್ರಾಕ್ಟಿಕಲ್ ಆದ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಸೋಷಿಯಲ್ ಇಂಜಿನಿಯರಿಂಗ್? ಹೌದು. ಕೇವಲ ದೇವಸ್ಥಾನಕ್ಕೆ ಹೋಗಿ ಕೈಮುಗಿದ್ರೆ ಸಾಲ್ದು, ಡೈಲಿ ಲೈಫ್ನಲ್ಲಿ ಜೊತೆಗಿರೋ ಮಹಿಳೆಯರನ್ನ ಗೌರವಿಸ್ಬೇಕು ಅನ್ನೋ ಮೆಸೇಜ್ ಇಲ್ಲಿದೆ. ಸ್ತ್ರೀ ಶಕ್ತಿನ ಗೌರವಿಸೋದು ಅದೃಷ್ಟದ ಸಂಕೇತ ಅಂತ ನಮ್ಮ ಸಂಸ್ಕೃತಿ ಮೊದಲಿಂದಲೂ ಹೇಳ್ತಾ ಬಂದಿದೆ. ನಿಜ. ಆದರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸಿ. ಮನೆಯ ಮಹಿಳೆಯರನ್ನ ವಿಶ್ವಾಸಕ್ಕೆ ತಗೊಂಡು ಅವರ ಒಪಿನಿಯನ್ ಕೇಳಿ ಡಿಸಿಷನ್ಸ್ ಮಾಡ್ರೆ ಅಲ್ಲಿ ಒಂದು ಬಲವಾದ ಎಮೋಷನಲ್ ಸಪೋರ್ಟ್ ಸಿಸ್ಟಮ್ ನಿರ್ಮಾಣ ಆಗುತ್ತೆ. ಹೌದಲ್ವಾ? ಯಾವುದೇ ಕಷ್ಟ ಬಂದ್ರೂ ಅವ್ರ ಜೊತೆಯಾಗಿ ನಿಲ್ತಾರೆ. ಇದು ಕೇವಲ ಪುಣ್ಯದ ಕೆಲಸ ಅಲ್ಲ, ಇದೊಂದು ಅತ್ಯುತ್ತಮ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್. ಅಂದ್ರೆ ಅದೃಷ್ಟದ ಹೆಸರಿನಲ್ಲಿ ಮನೆಯಲ್ಲಿ ಶಾಂತಿ ಕಾಪಾಡೋ ತಂತ್ರ.
ಇದು ನಿಜಕ್ಕೂ ಅದ್ಭುತ. ಸರಿ, ಅದೃಷ್ಟ ಒಲಿದು ಬಂದಾಗ ಮನುಷ್ಯ ಅಹಂಕಾರಿಯಾಗ್ಬಾರ್ದಲ್ವಾ? ಖಂಡಿತ. ಅದಕ್ಕಾಗಿಯೇ ಮೂಲ ದಾಖಲೆ ಕೇವಲ ಭರವಸೆನಷ್ಟೇ ನೀಡಿ ಸುಮ್ಮನಾಗೋದಿಲ್ಲ. ಬದಲಿಗೆ ಕೆಲವು ಕಠಿಣ ನಿಯಮಗಳು ಮತ್ತೆ ಎಚ್ಚರಿಕೆಗಳನ್ನು ಕೊಟ್ಟಿದೆ. ಅದೇ ಈ ಆರ್ಥಿಕ ಎಚ್ಚರಿಕೆಗಳನ್ನ ನೋಡಿದ್ರೆ ನನಗೆ ಸ್ವಲ್ಪ ನಗು ಬರುತ್ತೆ. ಯಾಕೆ? ಏನಿದೆ ಅದರಲ್ಲಿ? ಈ 5 ದಿನಗಳಲ್ಲಿ ಯಾರಿಗೂ ಸಾಲ ನೀಡಬಾರ್ದು ಮತ್ತು ಸಾಲ ಪಡೆಯಬಾರ್ದು, ಅನಗತ್ಯ ಖರ್ಚು ಮಾಡಬಾರ್ದು, ನಿಮ್ಮ ಆದಾಯ ಮತ್ತು ಉಳಿತಾಯದ ಬಗ್ಗೆ ಬೇರೆಯವರ ಬಳಿ ಹೇಳ್ಕೋಬಾರ್ದು, ಓಕೆ, ಯಾರಿಗೂ ಸುಮ್ಮನೆ ಫ್ರೀಯಾಗಿ ಅಡ್ವೈಸ್ ಕೊಡಬಾರ್ದು, ಹೀಗೆಲ್ಲ ಇದೆ. ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಲೇಬೇಕು. ಹೇಳಿ, ನಿಮ್ಮ ಆಕ್ಷೇಪಣೆ ಏನು? ಯಾರೇ ಆಗ್ಲಿ, ದುಡ್ಡು ಬಂದಾಗ ಸುಖಾಸುಮ್ನೆ ಸಾಲ ಕೊಡಬಾರ್ದು, ನಮ್ಮ ಇನ್ಕಮ್ ಗುಟ್ಟನ್ನ ಊರಿಗೆಲ್ಲ ಸಾರಬಾರ್ದು, ನಮ್ಮ ಪಾಡಿಗೆ ನಾವಿದ್ರೆ ಜಗಳಗಳು ಬರೋದಿಲ್ಲ ಅನ್ನೋದು ಕೇವಲ ಕಾಮನ್ ಸೆನ್ಸ್ ಅಲ್ವಾ? ಹೌದು. ಇವತ್ತಿನ ಯೂಟ್ಯೂಬ್ನ ಫೈನಾನ್ಷಿಯಲ್ ಅಡ್ವೈಸರ್ಸ್ ಹೇಳೋದು ಇದನ್ನೇ ತಾನೆ. ಇದು ಮೂಲಭೂತ ಫೈನಾನ್ಷಿಯಲ್ ಲಿಟ್ರಸಿನ ಅಥವಾ ಜ್ಯೋತಿಷ್ಯವ? ಜ್ಯೋತಿಷ್ಯದ ಹೆಸರಿನಲ್ಲಿ ಬದುಕಿನ ಪಾಠ ಮಾಡ್ತಾ ಇದ್ದಾರಾ ಅಂತ. ನೀವು ಸರಿಯಾದ ಜಾಗಕ್ಕೆ ಬೆರಳಿಟ್ಟಿರಿ. ಪ್ರಾಚೀನ ಕಾಲದಿಂದಲೂ ಜ್ಯೋತಿಷ್ಯ ಕೇವಲ ಭವಿಷ್ಯ ಹೇಳೋ ಸಿಸ್ಟಮ್ ಆಗಿರ್ಲಿಲ್ಲ. ಅದು ಸಮಾಜವನ್ನ, ಮನುಷ್ಯನ ಆರ್ಥಿಕ ಮತ್ತು ಸಾಮಾಜಿಕ ನಡವಳಿಕೆಯನ್ನ ಕಂಟ್ರೋಲ್ ಮಾಡೋ ಒಂದು ಅನ್ರಿಟನ್ ಲಾ ಆಗಿತ್ತು. ನೇರವಾಗಿ ಹಣ ಉಳಿಸು, ಬಾಯ್ಮುಚ್ಕೊಂಡಿರು, ಶೋ ಆಫ್ ಮಾಡ್ಬೇಡ ಅಂತ ಬುದ್ಧಿವಾದ ಹೇಳಿದ್ರೆ ಮನುಷ್ಯ ಕೇಳೋದಿಲ್ಲ. ಮನುಷ್ಯನಿಗೆ ಈಗೋ ಹೆಚ್ಚಲ್ವಾ? ಕರೆಕ್ಟ್. ಆದ್ರೆ ನಿನ್ನ ಗ್ರಹಗತಿಗಳು ಸರಿಯಿಲ್ಲ, ನಿನ್ನ ಆದಾಯ ಯಾರಿಗಾದ್ರೂ ಹೇಳಿದ್ರೆ ನಿನ್ಗೆ ದರಿದ್ರ ಅಂಟ್ಕೊಳ್ಳುತ್ತೆ ಅಂದ್ರೆ ಮನುಷ್ಯ ಭಯದಿಂದ ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಫಾಲೋ ಮಾಡ್ತಾನೆ. ಈ ಆದಾಯವನ್ನ ಹೇಳ್ಬೇಡಿ ಅನ್ನೋದು ಜನರ ಸಹಜ ಗುಣವಾದ ಅಸೂಯೆನ ನಿಭಾಯಿಸೋ ಒಂದು ಅತ್ಯುತ್ತಮ ತಂತ್ರ. ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹೊಸ ಕಾರಿನ ಫೋಟೋ ಹಾಕಿ ಅನಗತ್ಯವಾಗಿ ಜನರ ಕೆಂಗಣ್ಣಿಗೆ ಅಥವಾ ಟಾಕ್ಸಿಕ್ ಕಮೆಂಟ್ಸ್ಗೆ ತುತ್ತಾಗಬೇಡಿ ಅಂತ ಇವತ್ತು ನಾವು ಹೇಳೋ ಮಾತಿನ ಪ್ರಾಚೀನ ವರ್ಷನ್. ನಿಖರವಾಗಿ ಅದೇ ಕಾನ್ಸೆಪ್ಟ್. ಆದರೆ ಇದರಲ್ಲಿ ಇನ್ನೊಂದು ಎಚ್ಚರಿಕೆ ಇದೆ. ಅದು ಸ್ವಲ್ಪ ಹಾಸ್ಯಾಸ್ಪದವಾಗಿ ಕಾಣುತ್ತೆ. ಇಂಗ್ಲಿಷ್ನ ಎಂ ಮತ್ತು ಎಸ್ ಅಕ್ಷರಗಳಿಂದ ಶುರುವಾಗೋ ಹೆಸರಿನ ವ್ಯಕ್ತಿಗಳಿಂದ ಎಚ್ಚರದಿಂದ ಇರಬೇಕು ಅಂತ ದಾಖಲೆ ಸ್ಪಷ್ಟವಾಗಿ ಹೇಳುತ್ತೆ. ಇದೇನು ವಿಚಿತ್ರ? ಎಂ ಮತ್ತು ಎಸ್ ಅಕ್ಷರಗಳೇ ಯಾಕೆ? ಇದು ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಇರೋ ಜನರ ಹೆಸರುಗಳನ್ನ ಗಮನಿಸಿ. ಮಂಜುನಾಥ್, ಮಹೇಶ್, ಮೀನಾ, ಶಿವ, ಸತೀಶ್, ಶ್ರುತಿ, ಹೀಗೆ ಎಂ ಮತ್ತು ಎಸ್ ಅಕ್ಷರಗಳಿಂದ ಶುರುವಾಗೋ ಹೆಸರುಗಳೇ ಮೆಜಾರಿಟಿ ಇರುತ್ತೆ. ಓಹೋ, ಹೌದಲ್ವಾ? ಇದು ಬಹಳ ದೊಡ್ಡ ಸಂಖ್ಯೆ ಜನರನ್ನ ಒಳಗೊಳ್ಳುತ್ತೆ. ಹೌದು. ಅಂದ್ರೆ ಪರೋಕ್ಷವಾಗಿ ಇದರ ಅರ್ಥ ಏನು? ಈ 5 ದಿನಗಳ ಕಾಲ ಬಹುತೇಕ ಯಾರನ್ನೂ ಬ್ಲೈಂಡ್ ಆಗಿ ನಂಬಬೇಡಿ. ಓಹೋ, ನಿಮ್ಮ ನಿರ್ಧಾರಗಳನ್ನ ನೀವೇ ಎಚ್ಚರಿಕೆಯಿಂದ ತಗೊಳ್ಳಿ ಅಂತ ಹೇಳೋ ಒಂದು ಮಾನಸಿಕ ತಂತ್ರ ಇದು. ನೇರವಾಗಿ ಎಲ್ಲರನ್ನೂ ಡೌಟ್ ಪಡಿ ಅನ್ನೋ ಬದಲು ಹೀಗೆ ಅಕ್ಷರಗಳ ಮೂಲಕ ಒಂದು ಫ್ರೇಮ್ವರ್ಕ್ ಕೊಟ್ರೆ ಮನುಷ್ಯ ಹೆಚ್ಚು ಅಲರ್ಟ್ ಆಗ್ತಾನೆ. ವಾವ್, ಇದು ನಿಜಕ್ಕೂ ಚತುರತೆಯ ಪರಮಾವಧಿ. ಸರಿ, ಕೇವಲ ಈ ಎಚ್ಚರಿಕೆಗಳನ್ನ ಪಾಲಿಸಿದ್ರೆ ಸಾಲ್ದು, ಅದೃಷ್ಟನ ಸಂಪೂರ್ಣವಾಗಿ ಒಲಿಸ್ಕೊಳ್ಳೋಕೆ ಕೆಲವು ನಿರ್ದಿಷ್ಟ ಪರಿಹಾರ ಕಾರ್ಯಗಳನ್ನ ಮಾಡಬೇಕು ಅಂತ ದಾಖಲೆ ಸೂಚಿಸುತ್ತೆ. ಹೌದು, ರೆಮಿಡೀಸ್. ದುರ್ಗಾಮಾತೆ ದೇವಸ್ಥಾನಕ್ಕೆ ಭೇಟಿ ನೀಡೋದು ಸರಿ, ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪರಿಹಾರ ಏನಂದ್ರೆ ಮಂಗಗಳು ಅಥವಾ ನಾಯಿಗಳಿಗೆ ಆಹಾರ ನೀಡೋದು. ಇದರಿಂದ ದೋಷಗಳೆಲ್ಲ ನಿವಾರಣೆಯಾಗಿ ಪುಣ್ಯ ಲಭಿಸುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಆದ್ರೆ ನನಗೇನೋ ಇದು ಒಂಥರ ಟ್ರಾನ್ಸಾಕ್ಷನಲ್ ಆಗೇ ಕಾಣ್ತಾ ಇದೆ. ಯಾಕೆ ಹಾಗನ್ಸತ್ತೆ? ಅಂದ್ರೆ ಮಂಗನಿಗೆ ಒಂದು ಬಾಳೆಹಣ್ಣು ಕೊಡು, ಪ್ರತಿಯಾಗಿ ಪ್ರಮೋಷನ್ ಪಡ್ಕೋ, ಇದು ಕೇವಲ ಸ್ವಾರ್ಥ ಅಲ್ವಾ? ಮೇಲ್ನೋಟಕ್ಕೆ ಅದು ಕೇವಲ ಕುಡುಕೊಳ್ಳುವ ವ್ಯಾಪಾರ ಅಥವಾ ಕರ್ಮದ ವ್ಯವಹಾರದ ತರ ಕಾಣಬಹುದು. ಆದ್ರೆ ಇದರ ಹಿಂದಿರೋ ಸೈಕಲಾಜಿಕಲ್ ಪ್ರೋಸೆಸ್ ಬಹಳ ಆಳವಾಗಿದೆ. ಓಕೆ. ಒಬ್ಬ ಮನುಷ್ಯ ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಕಷ್ಟದಲ್ಲಿರುವಾಗ ಅವನಲ್ಲಿ ಒಂದು ರೀತಿಯ ಸ್ಕೇರ್ಸಿಟಿ ಮೈಂಡ್ಸೆಟ್ ಇರುತ್ತೆ. ಅಂದ್ರೆ ಕೊರತೆಯ ಮನಸ್ಥಿತಿ. ನನ್ನ ಬಳಿ ಏನೂ ಇಲ್ಲ, ನಾನೇ ಕಷ್ಟದಲ್ಲಿದ್ದೀನಿ ಅನ್ನೋ ಭಾವನೆ ಅಲ್ವಾ? ಎಕ್ಸಾಕ್ಟ್ಲಿ. ಆದ್ರೆ ಯಾವಾಗ ಆತ ತನಗಿಂತ ಕೆಳಗಿರುವ ಅಥವಾ ಅಸಹಾಯಕ ಸ್ಥಿತಿಯಲ್ಲಿರೋ ಪ್ರಾಣಿಗಳಿಗೆ ಆಹಾರ ಕೊಡ್ತಾನೋ ಆಗ ಅವನ ಅರಿವಿಲ್ಲದೆಯೇ ಅವನ ಮೆದುಳಿನಲ್ಲಿ ಒಂದು ಚೇಂಜ್ ಆಗುತ್ತೆ. ನನ್ನ ಬಳಿ ಬೇರೆಯವರಿಗೆ ಕೊಡುವಷ್ಟು ಸಮೃದ್ಧಿ ಇದೆ ಅನ್ನೋ ಅಬಂಡೆನ್ಸ್ ಮೈಂಡ್ಸೆಟ್ ಜಾಗೃತವಾಗುತ್ತೆ. ವಾವ್, ಅಂದ್ರೆ ಇದು ಕೇವಲ ಪ್ರಾಣಿಗಳಿಗೆ ಹೊಟ್ಟೆ ತುಂಬಿಸೋ ಕೆಲಸ ಅಲ್ಲ, ಮನುಷ್ಯನ ಕಾನ್ಫಿಡೆನ್ಸ್ನ ತುಂಬಿಸೋ ಕೆಲಸ. ಹೌದು. ನಾವು ಮೊದಲೇ ಮಾತಾಡಿದ ಹಾಗೆ ಸಿಂಹರಾಶಿಯವರ ಮೂಲ ಗುಣವೇ ಕರುಣೆ ಮತ್ತೆ ದಾನ. ತಾವು ಕಷ್ಟದಲ್ಲಿದ್ರೂ ಇತರರಿಗೆ ನೀಡೋ ಈ ಅಭ್ಯಾಸ ಅವರ ಆಂತರಿಕ ಶಕ್ತಿನ ಮರಳಿ ತರುತ್ತೆ. ಇದು ಅವರಲ್ಲಿರೋ ಆ ಪಾಸಿಟಿವ್ ಎನರ್ಜಿನ ಅನ್ಲಾಕ್ ಮಾಡುತ್ತೆ. ಖಂಡಿತ. ಪ್ರಾಣಿಗಳಿಗೆ ಆಹಾರ ನೀಡುವಾಗ ಅವರಲ್ಲಿ ಮೂಡೋ ಎಂಪಥಿ,
ಅವರ ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಸೈಂಟಿಫಿಕ್ ಆಗಿಯೂ ಸಹಾಯ ಮಾಡುತ್ತೆ. ನಿಜ. ಇನ್ನು ದಾಖಲೆಯಲ್ಲಿರೋ ಬಣ್ಣಗಳು ಮತ್ತೆ ಸಂಖ್ಯೆಗಳ ನಿಯಮನ ಗಮನಿಸಿ. ಈ 5 ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನ ಕಡ್ಡಾಯವಾಗಿ ಧರಿಸಬಾರದು ಅಂತ ಹೇಳಲಾಗಿದೆ. ಬದಲಿಗೆ ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ ಮತ್ತೆ ಗುಲಾಬಿ ಬಣ್ಣಗಳು ಶುಭದಾಯಕವಂತೆ. ಜೊತೆಗೆ ಲಕ್ಕಿ ನಂಬರ್ 2 ಅಂತ ಸೂಚಿಸಿದ್ದಾರೆ. ಇದರ ಗುಟ್ಟೇನು ಅಂದ್ರೆ, ನಾನ್ ನೀಲಿ ಶರ್ಟ್ ಹಾಕೊಂಡ್ರೆ ನನ್ನ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋಗುತ್ತಾ? ಬಣ್ಣಕ್ಕೂ ಅದೃಷ್ಟಕ್ಕೂ ಏನ್ ಸಂಬಂಧ? ಇಲ್ಲಿ ನಾವು ಮನೋವಿಜ್ಞಾನದ ಪ್ಲಾಸಿಬೋ ಎಫೆಕ್ಟ್ ಮತ್ತೆ ಆ ಕಾದು ನೋಡುವ ಭ್ರಮೆಯ ಬಗ್ಗೆ ಮಾತಾಡಬೇಕು. ಮನುಷ್ಯನಿಗೆ ಅನಿಶ್ಚಿತತೆ ಅಂದ್ರೇನೆ ಭಯ. ಕರೆಕ್ಟ್. ಮುಂದೇನಾಗುತ್ತೆ, ನನ್ ಕೆಲ್ಸ ಆಗುತ್ತೋ ಇಲ್ವೋನೋ ಆತಂಕ. ಇಂಥ ಟೈಮ್ನಲ್ಲಿ ನಾನು ನೀಲಿ ಬಟ್ಟೆ ಧರಿಸಬಾರದು ಅನ್ನೋ ಒಂದು ಸಣ್ಣ ನಿಯಮ ಅವರಿಗೆ ಆ ಸಿಚುವೇಶನ್ ಮೇಲೆ ಒಂದು ಕಾಲ್ಪನಿಕ ನಿಯಂತ್ರಣನ ಕೊಡುತ್ತೆ. ಇಲ್ಯೂಷನ್ ಆಫ್ ಕಂಟ್ರೋಲ್. ಓಹೋ. ಬೆಳಗ್ಗೆ ಎದ್ದು ವಾರ್ಡ್ರೋಬ್ ತೆಗೆದಾಗ ಕಾನ್ಷಿಯಸ್ ಆಗಿ ನೀಲಿ ಬಟ್ಟೆನ ಬಿಟ್ಟು ಬೇರೆ ಬಣ್ಣನ ಚೂಸ್ ಮಾಡೋದು ಒಂದು ರೀತಿಯ ಪ್ಯಾಟರ್ನ್ ಇಂಟರಪ್ಟ್ ಅಥವಾ ಮೈಂಡ್ಫುಲ್ನೆಸ್ ಅಭ್ಯಾಸ ಇದ್ದ ಹಾಗೆ. ಓಹೋ, ಅಂದ್ರೆ ಆ ದಿನ ಬೆಳಗ್ಗೆ ಅವರು ಇಂದು ನನ್ನ ನಿಯಮ ಫಾಲೋ ಮಾಡಿದೀನಿ, ಹಾಗಾಗಿ ಇಂದಿನ ನನ್ನ ಕೆಲಸ ಸುಗಮವಾಗಿ ಆಗುತ್ತೆ ಅನ್ನೋ ಪಾಸಿಟಿವ್ ಥಾಟ್ ಜೊತೆ ಹೊಡ್ತಾರೆ. ಹೌದು, ಆ ಕಾನ್ಫಿಡೆನ್ಸ್ ಅವ್ರನ್ನ ಗೆಲ್ಲಿಸುತ್ತೆ. ಆ ನಂಬರ್ 2ನ ಗಮನದಲ್ಲಿಟ್ಕೊಳ್ಳೋದು ಕೂಡ ಇದೇ ರೀತಿಯ ಒಂದು ಆಂಕರ್. ಅಂದ್ರೆ ಗ್ರೌಂಡ್ನಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ತಮಗೆ ಫೇವರ್ ಆಗಿ ಗಾಳಿ ಬೀಸ್ತಾ ಇದೆ ಅಂತ ನಂಬಿದ ಆಟಗಾರ ಸಹಜವಾಗಿಯೇ ಚೆನ್ನಾಗಿ ಆಡ್ತಾನಲ್ವಾ? ಹಾಗೆಯೇ ಇದು. ಈ ಆಚರಣೆಗಳು ಅವರ ಮನಸ್ಸನ್ನ ಫೋಕಸ್ ಮಾಡೋಕೆ ಸಹಾಯ ಮಾಡುತ್ತೆ. ಅದ್ಭುತ. ಅಂದ್ರೆ ವಿಶ್ವಾಸವೇ ವಿಜಯಕ್ಕೆ ಕಾರಣ. ಸರಿ, ನಾವು ಈ ರೋಚಕ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಹೌದು. ಈ ಒಟ್ಟಾರೆ ಸಾರಾಂಶನ ಬಿಡಿಸಿ ನೋಡಿದ್ರೆ ಅಚ್ಚರಿಯಾಗತ್ತೆ. ಈ ಆಳವಾದ ವಿಶ್ಲೇಷಣೆ ಕೇವಲ ಒಂದು ರಾಶಿಯ ಭವಿಷ್ಯವಾಣಿನ ಮೀರಿ ನಿಂತಿದೆ. ಇದರಲ್ಲಿ ಮನುಷ್ಯನ ಮನೋಭಾವ, ಕಷ್ಟಗಳಿನ ಎದುರಿಸೋ ಛಲ, ಬ್ಲಾಕ್ ಚೈನ್ ಸ್ಮಾರ್ಟ್ ಕಾಂಟ್ರಾಕ್ಟ್ನಂತಿರೋ ಅವರ ಪ್ರಾಮಾಣಿಕತೆ, ಕುಟುಂಬದ ಮೇಲಿನ ಅಪಾರ ಪ್ರೀತಿ ಮತ್ತೆ ಅಸೂಯೆಯಿಂದ ಪಾರಾಗೋಕೆ ಹೇಳಿಕೊಟ್ಟ ಫೈನಾನ್ಷಿಯಲ್ ಡಿಸಿಪ್ಲಿನ್, ಇದರ ಬಗ್ಗೆ ಎಷ್ಟು ಅದ್ಭುತವಾದ ಒಳನೋಟಗಳಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಹೌದು, ಇದರ ರೆಲೆವೆನ್ಸ್ ಬಹಳ ವಿಸ್ತಾರವಾಗಿದೆ. ಜ್ಯೋತಿಷ್ಯನ ಅಕ್ಷರಶಃ ನಂಬರಿಗೆ ಇದೊಂದು ದೈವಿಕ ಮಾರ್ಗದರ್ಶನವಾಗಿ ಅವರ ಕಷ್ಟಗಳಿಗೆ ಸಾಂತ್ವನ ನೀಡೋ ಆಸರೆಯಾಗಿ ಕೆಲಸ ಮಾಡುತ್ತೆ. ನಿಜ. ಇನ್ನು ಇದನ್ನ ನಂಬದವರಿಗೂ ಅಥವಾ ಸೈಂಟಿಫಿಕ್ ಮೈಂಡ್ಸೆಟ್ ಇರೋರ್ಗೂ ಸಹ ಇದ್ರಲ್ಲಿ ಕಲಿಯೋಕೆ ಬಹಳಷ್ಟಿದೆ. ಖಂಡಿತ. ಪ್ರಾಮಾಣಿಕತೆ ಉಳಿಸ್ಕೊಳ್ಳೋದು, ಕಷ್ಟ ಕಾಲದಲ್ಲಿ ಪೇಷನ್ಸ್ ಇರೋದು, ಮನೆಯ ಸ್ತ್ರೀಯರನ್ನ ಗೌರವಿಸೋದು ಮತ್ತೆ ಫಿನಾನ್ಸ್ ವಿಚಾರದಲ್ಲಿ ಅಲರ್ಟ್ ಆಗಿರೋದು, ಇವೆಲ್ಲವೂ ನಮ್ಮ ಡೈಲಿ ಲೈಫ್ಗೆ ಅತ್ಯಂತ ಉಪಯುಕ್ತವಾದ ಅಂಶಗಳು. ಕರೆಕ್ಟ್. ಇದು ಎಲ್ಲರಿಗೂ ಏನಾದ್ರೂ ಒಂದು ಪಾಠ ನೀಡೋ ಲೈಫ್ ಸ್ಕಿಲ್ಸ್ ಮ್ಯಾನ್ಯುಯಲ್ ಇದ್ದ ಹಾಗೆ. ಆರಂಭದಲ್ಲಿ ನಾವು ಎಕ್ಸ್ರೇ ಮಷೀನ್ ಬಗ್ಗೆ ಮಾತಾಡಿದ್ವಿ, ನೆನ್ಪಿದ್ಯಾ? ಹೌದು. ಭವಿಷ್ಯ ಅನ್ನೋ ಮಸುಕಾದ ಗೊಂದಲಮಯವಾದ ಪಿಕ್ಚರ್ನ ಕ್ಲಿಯರ್ ಮಾಡ್ಕೊಳೋಕೆ ಮನುಷ್ಯ ಸದಾ ಹಂಬಲಿಸ್ತಾನೆ. ಪ್ರಾಚೀನ ಕಾಲದಲ್ಲಿ ಇಂಥ ಜ್ಯೋತಿಷ್ಯದ ದಾಖಲೆಗಳು ಜನರಿಗೆ ಆರ್ಥಿಕ ಮತ್ತು ಮಾನಸಿಕ ಕೌನ್ಸಿಲಿಂಗ್ ರೂಪದಲ್ಲಿ ಕೆಲಸ ಮಾಡ್ತಾಯಿತ್ತು. ಆ ಕಾಲದ ಸಮಾಜನ ಹಿಡಿದಿಡೋ, ಅವ್ರಿಗೆ ಶಿಸ್ತು ಕಲಿಸೋ ಎಕ್ಸ್ರೇ ಮಷೀನ್ ಅದು. ಖಂಡಿತ. ಮತ್ತೆ ಇದು ನಮ್ಮನ್ನ ಒಂದು ಬಹಳ ರೋಚಕವಾದ ಆಲೋಚನೆಗೆ ತಂದು ನಿಲ್ಲಿಸುತ್ತೆ. ಇಂದು ನಾವು ನಮ್ಮ ಬದುಕನ್ನು ಸುಧಾರಿಸ್ಕೊಳ್ಳೋಕ್ಕೆ ಕಣ್ಣುಮುಚ್ಚಿ ನಂಬ್ತಾ ಇರೋ ಟೆಕ್ಲೋಕದ ಅಲ್ಗಾರಿದಮ್ಗಳು, ಡೇಟಾ ಸೈನ್ಸ್ ಅಥವಾ ಆ ಯೂಟ್ಯೂಬ್ನ ಫೈನಾನ್ಷಿಯಲ್ ಅಡ್ವೈಸರ್ಗಳ ವಿಡಿಯೋಗಳು, ಇವೆಲ್ಲವೂ ಮುಂದೊಂದು ದಿನ ಅಂದ್ರೆ 100 ವರ್ಷಗಳ ನಂತರ ಬರೋ ಫ್ಯೂಚರ್ ಜನರೇಷನ್ಗೆ ನಮ್ಮ ಕಾಲದ ವಿಚಿತ್ರ ಜ್ಯೋತಿಷ್ಯದ ತಂತೆ ಕಾಣಬಹುದಲ್ವಾ? ಓ, ಇದೊಂದು ಅದ್ಭುತವಾದ ಪ್ರಶ್ನೆ. ಆಲೋಚಿಸಿ. ಇಂದಿನ ಈ ಆಳವಾದ ವಿಶ್ಲೇಷಣೆ ಇಲ್ಲೇ ಮುಗಿಯುತ್ತೆ. ಆಸಕ್ತಿದಾಯಕ ಒಳನೋಟಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುವಂತಹ ಚರ್ಚೆಯಾಗಿತ್ತು.